ಗುಡ್ ಮಾರ್ನಿಂಗ್. ಟೈಮ್ ಬಂದು 8:45 ಆಗ್ತಾ ಬರ್ತಿದೆ. ಎಷ್ಟು ಇವತ್ತು ಐತೆ. ಸೊ ಇವಾಗ ಇದನ್ನೆಲ್ಲ ಮುಡಿಸಿ ತಿರ್ಗಾ ರೆಡಿ ಆಗೋಕ್ಕೆ ಹೋಗೋಣ. ಅದು ಇವಾಗ 9 ಗಂಟೆಗೆ ಒಂದು ಕೆಲಸ ಇದೆ. 9 ಗಂಟೆಗೆ ನನ್ನ ಫ್ರೆಂಡ್ಸ್ ಬರ್ತಾರಂತೆ. 10 ಗಂಟೆಗೆ ಟ್ರೈನ್ ಟಿಕೆಟ್ ಬುಕ್ ಮಾಡೋಕೆ ಹೋಗ್ಬೇಕು. ನಾವು ಮಾರ್ಕೆಲ್ ತಿರುಗಿ ಹೋಗ್ತಾ ಇದೀವಲ್ಲ, ಅದಕ್ಕೆ ಇನ್ನು ಸ್ವಲ್ಪ ಯಾವ ಟ್ರೈನಲ್ಲಿ ಹೆಂಗೆ ಹೋಗ್ಬೇಕು, ಹೆಂಗೆ ಬರಬೇಕು ಅಂತ ಸ್ವಲ್ಪ ಮಾತಾಡಿ ಹಾಗೆ ಹೋಗಿ ಟ್ರೈನ್ ಟಿಕೆಟ್ ಬುಕ್ ಮಾಡ್ಕೊಬರ್ಬೇಕು ಅಂತ ಹೇಳಿದ್ದಾರೆ. ಸೊ 9 ಗಂಟೆಗೆ ಬರ್ತಾರಂತೆ. 4 ಗಂಟೆಗೆ. ಸೊ ಅದಕ್ಕೆ 4 ಗಂಟೆಗೆ ಬೇಗ ಹೋಗಿ ರೆಡಿ ಆಗಿಬಿಡ್ಬೇಕು. ಆಮೇಲೆ ನಮ್ಮ ಏನು ಮಾಡಿದ್ರೆ ಗೊತ್ತಿಲ್ಲ, ತಿನ್ನಬೇಕು. ತಿಂದ್ಬಿಟ್ಟು ಮತ್ತೆ ಹೋಗೋಣ. ಇಲ್ಲಾಂದ್ರೆ ನೋಡೋಣ. ಬೆಳಿಗ್ಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಬೇಕು. ಎಲ್ಲರೂ 9 ಗಂಟೆಗೆ ಬನ್ನಿ ಅಂದರೆ ಇವ್ರ ಪಾಪ 10 ಗಂಟೆಗೆ ಬರ್ತವ್ರೆ. ನೋಡಿ ಇಲ್ಲಿ ಅಶ್ವಿತಾಕ 9 ಗಂಟೆಗೆ ಬಂದಿದ್ಲು ಪಾಪ. ಅವರಿಬ್ರು ನೋಡಿ 10 ಗಂಟೆಗೆ ಬರ್ತವ್ರೆ. ನೋಡಿ ಗೈಸ್, ನಂಬರ್ 1 BSDK ಗಾಯ ಇಲ್ಲಿದ್ದಾನೆ ಪಾಪ. ನೋಡಿ ಗೈಸ್, ಆ್ಯನಿಮೆ ನೋಡಲ್ಲ, ಆದರೆ ಆ್ಯನಿಮೆ ಟಿ ಶರ್ಟ್ ಮಾತ್ರ ಹಾಕೋ ಬರ್ತಾನೆ ಯಾವಾಗಲೂ. ಇವಾಗ ಬನ್ನಿ ಹೋಗೋಣ ಎಲ್ಲರೂ. ಗಾಯ್ಸ್ ರೈಲ್ವೆ ಹೋಗ್ತಾ ಇದ್ದೀವಿ. ಸೊ ರೋಡಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಇನ್ನೇನು ಡೈಲಿ ಆಗ್ತೀವಿ. ಗೈಸ್ ಬಂದು ಆಲ್ರೆಡಿ ಇಲ್ಲೊಂದು ಫಾರ್ಮ್ ಫಿಲಪ್ ಮಾಡಿದೆ, ತಪ್ಪಾಗಿದೆ. ಅದಕ್ಕೆ ಇನ್ನೊಂದು ತಗೊಂಡು ನೋಡಿ ಗೈಸ್ ಫುಲ್ ಇಟ್ಟಿದ್ದಾರೆ. ಸೊ ಇನ್ನೊಂದು ಫಾರ್ಮ್ ಇಸ್ಕೊಂಡು ಬಂದು ಇವಾಗ ಇದರಲ್ಲೂ ಬರೀಬೇಕು. ಬರೆದ್ಬಿಟ್ಟು ನೋಡೋಣ. ನೋಡಿ ಗೈಸ್, ದೀಪಕ್ ಲೇಟ್ ಮಾಡಿದ್ದಕ್ಕೆ ಅವ್ರಿನ್ನ ಕುತ್ಕೊಳ್ಳಿ ಅಂತ 5 ನಿಮಿಷ ಅಂತ ಅರ್ಧ ಗಂಟೆ ಮಾಡಿದ್ದಾರೆ. ಈ ದೀಪಕ್ ಇಲ್ಲ ನೋಡಿ, ದೀಪಕ್ ನೋಡಿ. ಸೊ ಇವಾಗ ಇನ್ನೂ ಇಲ್ಲೇ ಇದ್ದೀವಿ, ಆಮೇಲೆ ಹೋಗ್ಬೇಕು. ಸೊ ಈ ಅಣ್ಣ ನೋಡಿ ಮಕ ಮುಚ್ಕೊಂಡಿದ್ದಾರೆ ಇಲ್ಲಿ. ಸೊ ಇವಾಗ ಟಿಕೆಟ್ ಬುಕ್ ಆದಮೇಲೆ ಹೋಗೋಣ. ಕೊನೆಗೂ ಮನೆಗೆ ಬಂದ್ವಿ. ನೋಡಿ ಇಲ್ಲಿ ಟಿಕೆಟ್ಸ್ ರೆಡಿ ಇದೆ. ಟಿಕೆಟ್ಸ್ ಆಯಿತು, ಬುಕ್ ಮಾಡಿದ್ದು. ಸೊ 8 ಜನಕ್ಕೂ ಬುಕ್ ಮಾಡಿದ್ದಾಯಿತು. 6 ಜನಕ್ಕೆ ಒಂದೇ ಥರ ಸಿಕ್ಕಿದೆ. ಇಬ್ಬರಿಗೆ ಬೇರೆ ಹೋಗಿ ಸಿಕ್ಕಿದೆ. ನಾವು ಅಡ್ಜಸ್ಟ್ ಮಾಡ್ಕೋತೀವಿ ಅಂತ ಹೇಳಿದ್ವಿ. ಸೊ ನಾವು 6 ಜನ ಕೂತ್ಕೊಂಡಿದ್ವಿ. 8 ಜನ ಕೂತ್ಕೋತೀವಿ. ಮಲ್ಕಡೆ ಹೋಗ್ಬೇಕಾದ್ರೆ ಎಲ್ಲ ಮುಟ್ಕೋಬೋದು. ಇವಾಗ ಸದ್ಯಕ್ಕೆ ಏನಿಲ್ಲ. ಇವಾಗ ಬಂದೆ ಮನೆಗೆ. ಬೆಳಿಗ್ಗೆ ತಿಂದಿರಲಿಲ್ಲ. ಇವಾಗ ಹೋಗಿ ಫಸ್ಟು ತಿರ್ಗಿ ಫ್ರೆಶ್ ಅಪ್ ಆಗಿ ಹೊಸದು ತಿನ್ಬಿಟ್ಟು ಮತ್ತೆ ಸಿಗೋಣ. ಸದ್ಯಕ್ಕೆ ಇವಾಗ ಏನೇನು ಮಾಡೋಕ್ಕೆ ಕೆಲಸ ಇಲ್ಲ ನನಗೆ. ಆದರೆ ಎಡಿಟ್ ಮಾಡಬೇಕು. ಆಮೇಲೆ ಕೆಲವೆಲ್ಲ ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ಅವೆಲ್ಲ ಸ್ವಲ್ಪ ಇದೆ. ಅದನ್ನೆಲ್ಲ ಸಪ್ರೇಟಾಗಿ ಒಂದು ಫೈಲ್ ಇದೆ ಮನೇಲಿ. ಫೈಲ್ಗೆಲ್ಲ ಹಾಕಿ ಟಿಕೆಟ್ಸ್ ಎಲ್ಲ ಒಂದೇ ಫೈಲಲ್ಲಿ ಇಕ್ಕಿ, ಸೊ ಒಂದೇ ಸ್ಟೋರ್ ಮಾಡಿ ಬ್ಯಾಗಲ್ಲಿ ಇಕ್ಕೊಬಿಡ್ಬೇಕು. ಯಾಕಂದರೆ ತಿರ್ಗಾ ಮಿಸ್ ಆದರೆ ಕಷ್ಟ ಆಗುತ್ತೆ. ಯಾಕಂದ್ರೆ ಬ್ಯಾಗಲ್ಲಿ ಇಕ್ಕೊಳ್ಳಲ್ಲ, ಒಂದು ಫೈಲಲ್ಲಿ ಹಾಕಿ ಎಲ್ಲಾದರೂ ಒಂದು ಗೊತ್ತಿರೋ ಜಾಗದಲ್ಲಿ ಇಕ್ಕಿರ್ತೀನಿ. ಸೊ ಸದ್ಯಕ್ಕೆ ಇವಾಗ ಹೋಗೋಣ. ಫಸ್ಟ್ ಆ ಫೈಲ್ ಹುಡುಕ್ತೀನಿ ಫಸ್ಟು, ಆಮೇಲೆ ತಿಂದ್ಬಿಟ್ಟು ಸಿಗ್ತೀನಿ ಗಾಯ್ಸ್. ಬಾಯ್. ನೋಡಿ ಟೊಮೆಟೊ ಬಾತ್ ಇದೆ ಮತ್ತು ಇಲ್ಲಿ ಪೊಂಗಲ್ ಇದೆ. ಇದನ್ನು ತಿನ್ಕೊಬಿಟ್ಟು ಸದ್ಯಕ್ಕೆ TV ನೋಡಿಕೊಂಡು ತಿನ್ಕೊಬಿಟ್ಟು ಮತ್ತೆ ಸಿಗೋಣ. ಗಾಯ್ಸ್ ನೋಡ್ಬೋದು, ಬೆಳಿಗ್ಗೆ ತಿಂದಿದ ತಕ್ಷಣ ಎಪಿಸೋಡ್ಸ್ ವೆಬ್ ಸೀರೀಸ್ ನೋಡೋಕೆ ಕೂತ್ಕೊಂಡೆ. ವೆಬ್ ಸೀರೀಸು ಸ್ವಲ್ಪ ಮೂವಿ ಎಲ್ಲ ನೋಡ್ತಾ ಟೈಮ್ ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ 6 ಗಂಟೆ ಆಗ್ತಾ ಬರ್ತಾಯಿದೆ. ಇವಾಗ ಸದ್ಯಕ್ಕೆ ಸನ್ಸ್ಕ್ರೀನ್ ಬುಕ್ ಮಾಡಬೇಕು ಅಂತ ನೋಡಿದೆ. ಯಾವುದೋ ಚೆನ್ನಾಗಿ ಸಿಕ್ಕಿದ್ರೆ ತೊಗೊಂಡು ನಾಳೆಯಿಂದ ಡೈಲಿ ಹಾಕ್ಕೋಣ ಅನ್ಕೋತಾಯಿನಿ. ಗೊತ್ತಿಲ್ಲ, ನೋಡೋಣ ಏನಾಗುತ್ತೇನು. ಸದ್ಯಕ್ಕೆ ಇವಾಗ ಏನು ಮಾಡಬೇಕು ಗೊತ್ತಿಲ್ಲ. ಸದ್ಯಕ್ಕೆ ನಮ್ಮ ಮಾವ ಬರ್ತಾರಂತೆ. ಇನ್ನೂ ಫೋನ್ ಮಾಡಿಲ್ಲ, ಫೋನ್ ಮಾಡಬೇಕು. ಆಮೇಲೆ ಸಿಗೋಣ. ಬಾಯ್. ಸದ್ದು ಸ್ವಲ್ಪ ಹೊತ್ತು ಫ್ರೆಂಡ್ ಜೊತೆ ಮಾತಾಡಿದೆ. ಸದ್ಯಕ್ಕೆ ಇವತ್ತೆಲ್ಲ ಏನು ಮಾಡೇ ಇಲ್ಲ ಬಾಯ್. ಸದ್ಯಕ್ಕೆ 4 ದಿನ ಎಲ್ಲ ಬೋರಾಗಿತ್ತು. ಇವಾಗ ಜಾಸ್ತಿ ಕೆಲಸ ಕೂಡ ಮಾಡಿಲ್ಲ. ಸೊ ಇವಾಗ ಟೈಮ್ ಆಗ್ತಾ ಇರುತ್ತೆ, ತಿಂದ್ಬಿಟ್ಟು ಮಾಡ್ಕೊಳ್ಳೋದೇ ಕೆಲಸ. ಏನೂ ಇಲ್ಲ ಇವತ್ತು. ಜಾಸ್ತಿ ಏನು ಮಾಡಿಲ್ಲ, ಸಾಕು. ಎಷ್ಟಾದರೆ ಅಷ್ಟು ತೋರಿಸ್ತೀನಿ ಅಷ್ಟೇ. ನಾನೇನು ತೋರಿಸ್ಬೇಕು ಅಂತ ಜಾಸ್ತಿ ಮಾಡೋಕ್ಕೋಗಿಲ್ಲ. ಸೊ ಎಷ್ಟಾದರೆ ಅಷ್ಟು ಮಾಡ್ತಾಯಿದ್ದೀನಿ. ಇವಾಗ ಆದರೆ ಸ್ವಲ್ಪ TV ನೋಡಬೇಕು. IPL ಇತ್ತು, WPL ಇದೆ, TV ನೋಡಬೇಕು ಅಂದ್ಕೊಂಡೆ. ಸೊ ಅದಕ್ಕೂ ಇಷ್ಟ ಆಗಿಲ್ಲ. ಸೊ ಇವಾಗ ಏನಿಲ್ಲ, ಡೈರೆಕ್ಟಾಗಿ ಮಾಡ್ಕೊಳ್ಳೋದೇ ಕೆಲಸ. ಬಾಯ್. ಗುಡ್ ನೈಟ್. ಸಿ ಯು.